ಸಿಂಪಲ್ಲಾಗಿ ಈಗ ಬಾಳೆಹಣ್ಣು ಮಾತ್ರ ಎಲ್ಲರೂ ತಿಂತಾರೆ. ಹಣ್ಣು ತಿಂತೀರಾ ಕೇಳಿದ್ರೆ ನಾವು ಬಾಳೆಹಣ್ಣು ತಿಂತೀವಿ ಅಂತ ಹೇಳ್ತೀರಾ. ಸೊ ಬಾಳೆಹಣ್ಣು ಅಲ್ಲದೆ ಬಾಳೆ ದಿಂಡಿನಿಂದ ರಸಮ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಬಾಳೆ ದಂಟಿನ ರಸಮ್ಗೆ ಬೇಕಾಗುವ ಸಾಮಗ್ರಿಗಳು: ಬಾಳೆದಂಟು, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಹುಣಸೆ ಹುಳಿ, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸಿನ ಪುಡಿ, ಸೈಂಧವ ಉಪ್ಪು, ಒಗ್ಗರಣೆಗೆ ಎಣ್ಣೆ. ಈ ಬಾಳೆ ದಿಂಡಿನ ರಸಮ್ಗೆ ಫಸ್ಟು ನಾವು ಬಾಳೆ ದಿಂಡನ್ನು ತಗೊಳ್ತೀವಿ. ಈ ಬಾಳೆ ದಿಂಡನ್ನು ಬಹಳಷ್ಟು ಮಂದಿ ಯೂಸ್ ಮಾಡ್ತೀರಾ, ಬಟ್ ಆದ್ರೂ ಅಂದರೆ ಸಾಮಾನ್ಯವಾಗಿ ಪಲ್ಯ ಆಗಿ ಯೂಸ್ ಮಾಡ್ತಾರೆ. ಇದು ರಸಮ್ ಆಗಿ ಯೂಸ್ ಮಾಡಬೇಕಾದ್ರೆ ಈ ಬಾಳೆ ದಿಂಡಿನ ಹೊರಗಡೆ ಲೇಯರ್ ಏನಿರುತ್ತೆ ಅದನ್ನು ತೆಗೆದು ತಿರುಳು ಅಂತ ಏನು ಹೇಳ್ತೀವಿ, ಈ ಥರ ಗಟ್ಟಿ ಅಂಶ ಏನು ಬರುತ್ತೆ, ಈ ತಿರುಳನ್ನು ನಾವು ಕಟ್ ಮಾಡಿ ಇಟ್ಕೋಬೇಕು. ಈಗ 1 ಕಪ್ಪಷ್ಟು ಬಾಳೆ ದಿಂಡಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಒಗ್ಗರಣೆ ಹಾಕೊಳ್ಳೋಣ. ಈ ಒಗ್ಗರಣೆಗೆ 1 ಚಮಚದಷ್ಟು ಎಣ್ಣೆ. ಈ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಒಂದು 4ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾಗ್ತಾ ಇದ್ದ ಹಾಗೇ ಒಂದು 8ರಿಂದ 10 ಕರಿಬೇವು ಎಲೆ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿದಂತಹ ಈ ಬಾಳೆ ದಿಂಡನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಅದು ಸ್ವಲ್ಪ ಈ ಎಣ್ಣೆನಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ, ಇಲ್ಲ ಅಂತಂದರೆ ಸ್ವಲ್ಪ ನಾರು ಬಿಟ್ಬಿಡುತ್ತೆ ಅದು. ಈಗ ಪೆಪ್ಪರ್ ರಸಮ್ ಇರ್ಬೋದು, ಅಥವಾ ಹಿಪ್ಪಲಿ ರಸಮ್ ಇರ್ಬೋದು, ಆಮ್ಲ ರಸಮ್ ಇರ್ಬೋದು. ಸೊ ಅದೇ ಥರ ವಾರಕ್ಕೊಮ್ಮೆ ಈ ಬಾಳೆ ದಿಂಡಿನ ರಸನ ಮಾಡ್ಕೊಂಡು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಬರದೇ ಇರೋ ಹಾಗೆ ಸಮೇತ ನಾವು ತಡಿಬೋದು. ಇದೀಗ ಬಾಳೆ ದಿಂಡು ಬೆಂದಿದೆ. ಸೊ ನಮ್ಗೆ ಎಷ್ಟು ಹದಕ್ಕೆ ನೀರು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋಣ. ಒಂದು 2 ಕಪ್ಪಷ್ಟು ನೀರು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಯೂಶ್ವಲಿ ಕಿಡ್ನಿ ಸ್ಟೋನಲ್ಲಿ ಉಪ್ಪಿನ ಸಮೇತ ಜಾಸ್ತಿ ಸೇವನೆ ಮಾಡಬಾರ್ದು, ಕಿಡ್ನಿ ಸ್ಟೋನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಸೈಂಧವ ಲವಣನ ಯೂಸ್ ಮಾಡ್ತಾ ಇದ್ದೇವೆ. ಖಾರ ಬೇಕು ಅನಿಸಿದರೆ ಪೆಪ್ಪರ್, ಕಾಳುಮೆಣಸಿನ ಪುಡಿನ ಯೂಸ್ ಮಾಡ್ಕೊಳ್ಬೋದು. ಬಹಳಷ್ಟು ಮಂದಿ ಹಸಿ ಮೆಣಸಿನಕಾಯಿನ ಹೆಚ್ಚಿ ಹಾಕೋದುಂಟು. ಸೊ ಹಸಿಮೆಣಸಿನಕಾಯಿ ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡುತ್ತೆ, ಪಿತ್ತ ಜಾಸ್ತಿ ಮಾಡುತ್ತೆ. ಇನ್ನು ಆಯುರ್ವೇದದ ಪ್ರಕಾರ ಕಿಡ್ನಿ ಸ್ಟೋನ್ ಅಂತ ಹೇಳೋದಾದರೆ ಪಿತ್ತ ಜಾಸ್ತಿಯಾಗಿನೇ ಬರುವಂಥದ್ದಿದು. ಸೊ ಹಾಗಾಗಿ ಪಿತ್ತ ಜಾಸ್ತಿ ಆಗದೆ ಇರತಕ್ಕಂಥ ಆಹಾರ ನಾವಿಲ್ಲಿ ತೊಗೊಳ್ಬೇಕಾಗಿರೋದ್ರಿಂದ ಕಾಳು ಮೆಣಸು ಉತ್ತಮ ಅಂತ ಹೇಳ್ತೀವಿ. 1-2 ಚಮಚದಷ್ಟು ಹುಣಸೆ ಹುಳಿನ ಇಲ್ಲಿ ಹಾಕ್ತಾ ಇದ್ದೀವಿ. ಹುಣಸೆ ಹುಳಿ ಅಥವಾ ಇವನ್ ಕೋಕಮ್ ರಸನ್ ಸಮೇತ ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಇದು ಕಫ ಮತ್ತು ಪಿತ್ತ ಎರಡನ್ನೂ ಕಡಿಮೆ ಮಾಡುತ್ತೆ. ಸೊ ಸ್ಟೋನ್ ಆಗಬೇಕು ಅಂತಂದರೆ ಅಲ್ಲಿ ಕಫ ಅಂದರೆ ಗಟ್ಟಿಯಾಗಿರ್ತಕ್ಕಂಥದ್ದು ಕಫನೂ ಫಾರ್ಮ್ ಆಗಿರುತ್ತೆ. ಹಾಗೆ ಪಿತ್ತ ಅಂದರೆ ಉಪ್ಪಿನ ಅಂಶ ಸಮೇತ ಜಾಸ್ತಿಯಾಗಿ ಕಲ್ಲಾಗುವಂಥದ್ದು. ಇದು ಎರಡನ್ನೂ ಹಿತವಾಗಿ ಅಂದರೆ ಕಡಿಮೆ ಮಾಡುವಂತಹ ಗುಣ ಈ ಬನಾನಾ ಸ್ಟೆಮ್ಗಿದೆ. ಹಾಗಾಗಿನೇ ಇದನ್ನು ನಾವು ಕಿಡ್ನಿ ಸ್ಟೋನ್ ರೆಸಿಪಿ ಅಂದರೆ ಕಿಡ್ನಿ ಸ್ಟೋನ್ ರಸಮ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಈಗ ಇದು ಚೆನ್ನಾಗಿ ಕುದ್ದಿದೆ. ಸೊ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಂಗಿಗೆ ಸೇರಿಸೋಣ. ಈ ಬನಾನಾ ರಸಮ್ನ ಬಿಸಿ ಬಿಸಿ ಅನ್ನದ ಜೊತೆ ಸೇರಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತೊಗೊಳ್ಬೋದು, ಅಥವಾ ಇದನ್ನು ಹಾಗೆ ಸೂಪ್ ಥರ ಸಮೇತ ಕುಡಿಬೋದು. ಕಿಡ್ನಿ ಸ್ಟೋನ್ ಆಗಿದೆ ಅಥವಾ ತಂದೆ ತಾಯಿಗಿದೆ ನನಗೂ ಬರುತ್ತೆ ಅನ್ನೋ ಭಯ ಬೇಡ. ಒಂದು ವೇಳೆ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಂಡು ಅದರಲ್ಲಿ ಏನಾದರೂ ನಿಮಗೆ ಚಿಕ್ಕ ಪುಟ್ಟ ಕಲ್ಲಿದೆ ಕಿಡ್ನಿನಲ್ಲಿ ಅಂತ ಗೊತ್ತಾದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾರಕ್ಕೊಮ್ಮೆ ಆದರೂ ನೀವು ಈ ಥರ ರಸಮ್ಮನ್ನು ಮಾಡಿಕೊಂಡು ಸೇವನೆ ಮಾಡಿ. ಈಗಂತೂ ಈ ಬನಾನಾ ಸ್ಟೆಮ್ಮಲ್ಲಿ ಸಾಕಷ್ಟು ಚಾಟ್ಸು ಆ ರೀತಿ ಎಲ್ಲನೂ ಬರೋಕ್ಕೆ ಶುರುವಾಗಿದೆ. ಈ ಬಾಳೆ ಗಿಡದ ಮಹತ್ವ ಅಂತಂದರೆ ಈ ಬಾಳೆ ಎಲೆ ಮೇಲೆ ನಾವು ಊಟ ಮಾಡಿದ್ರೆ ವಿಷಹರ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿಯಾದಂತಹ ದೋಷಗಳು ವಿಷಗಳೇನಾನ ಅಡುಗೆನಲ್ಲಿದ್ದರೆ ಅದನ್ನು ತೆಗೆಯುತ್ತೆ ಅಂತ. ಅದೇ ರೀತಿ ಬಾಳೆಕಾಯಿ ತಗೊಳ್ಳೋದ್ರಿಂದ ನಮಗೆ ಬೇಕಾಗಿರೋಂತಹ ನ್ಯೂಟ್ರಿಯೆಂಟ್ಸ್ ಅದ್ರಲ್ಲಿ ಸಿಗ್ತಾ ಹೋಗುತ್ತೆ, ಕಫನ ನೀಟಾಗಿ ದೇಹದಿಂದ ತೆಗಿತಾ ಹೋಗುತ್ತೆ. ಇನ್ನು ಬಾಳೆ ಹೂವು ತುಂಬ ಹೀಟ್ ಆದರೆ ಈ ಬಾಳೆ ದಿಂಡು ತಂಪು ಮಾಡಿ ಕಿಡ್ನಿ ಸ್ಟೋನ್ಸನ್ನು ತೆಗಿಯೋಕ್ಕೆ ಅನುಕೂಲ ಮಾಡ್ತಾ ಹೋಗುತ್ತೆ. ಆದರೆ ನೆನಪಿರಲಿ, ಬಾಳೆಹಣ್ಣು ಅಷ್ಟು ಒಳ್ಳೆಯದಲ್ಲ. ಯಾರನ್ನೇ ಕೇಳಿದ್ರೂ ಕೂಡ ಹಣ್ಣು ಅಂತಂದ ತಕ್ಷಣ ಬಾಳೆಹಣ್ಣು ಹೊರಗಡೆ ಹೋದ ತಕ್ಷಣ ಸುಲಭವಾಗಿ ಸಿಗುತ್ತೆ. ಒಂದು ಬಾಳೆಹಣ್ಣನ್ನು ತಿನ್ನೋ ಅಭ್ಯಾಸ ಆಗಿರುತ್ತೆ. ಬಾಳೆಹಣ್ಣು ತಿನ್ನಬೇಡಿ, ಅದರಲ್ಲೂ ಕಿಡ್ನಿ ಸ್ಟೋನಲ್ಲಿ ಮೊದಲನೇದಾಗಿ ಹೇಳೋದೇ ಬಾಳೆಹಣ್ಣು ತಿನ್ನಬೇಡಿ ಅಂತ. ತಿನ್ನಬೇಡಿ ಅಂದ ತಕ್ಷಣ ಕೇಳೋದು ಚಿಕ್ಕ ಬಾಳೆಹಣ್ಣು ತೊಗೋಬೋದಾ ಅಂತ ಕೇಳ್ತಾರೆ. ಬೇಡ, ಬಾಳೆಹಣ್ಣು ಒಳ್ಳೆಯದಲ್ಲ. ಇಲ್ಲಿ ನಮಗೆ ಬಾಳೆ ದಿಂಡು ಈ ಕಿಡ್ನಿ ಸ್ಟೋನಲ್ಲಿ ಒಳ್ಳೆಯದು. ಸೊ ಇದರ ರಸಮ್ ನೀವು ಮಾಡಿ ತಗೊಳ್ಳೋದ್ರಿಂದ ಬರೀ ವಾಸಿ ಆಗೋದು ಮಾತ್ರ ಅಲ್ಲ, ನಿಮಗೆ ಮತ್ತೆ ಬರ್ದಲೇ ಇರೋ ಹಾಗೆ ಅಥವಾ ಇಲ್ದಲೇ ಇರೋ ಹಾಗೆ ಆಗ್ದಲೇ ಇರೋ ಹಾಗೆ ಕೂಡ ಖಂಡಿತವಾಗ್ಲೂ ಕಾಪಾಡ್ಕೋಬೋದು.